ಪೂಜ್ಯರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಮುಂದಿನ ಘಟ್ಟ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು. ಮೂಲತಃ ಮುಧೋಳ ತಾಲೂಕಿನ ಹಲಗಡ. ಉತ್ತಮ ಹವ್ಯಾಸವೆಂದರೆ ಊಟ ಉಡುಗೆಗಿಂತ ಪುಸ್ತಕವನ್ನು ಹೆಚ್ಚು ಹಚ್ಚಿಕೊಂಡವರು. ಶ್ರೀಗಳು ಕನ್ನಡ ಭಾಷೆ ಬಗ್ಗೆ ಜ್ಞಾನವುಳ್ಳವರು. ಒಂದೇ ಒಂದೇ ಎಲ್ಲ ಸಂತ ಮಹಂತರನ್ನ ದಾರ್ಶನಿಕ ಪುರುಷರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅವರು ಈ ನೆಲವನ್ನ ಜಲವನ್ನ ಪಾವನ ಕ್ಷೇತ್ರವನ್ನಾಗಿ ಮಾಡಿ ಇಲ್ಲೇ ಪವಿತ್ರಗೊಂಡಿರತಕ್ಕಂಥ ಈ ಸ್ಥಳಕ್ಕೆ ಗದ್ದುಗೆ ಅನ್ನುವ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದ ತನ್ನಿಮಿತ್ತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಶೀರ್ವಾದ ನೀಡಿರತಕ್ಕಂಥ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧರ ಅಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಹಾಗೆ ಅಪ್ಪಯ್ಯ ಮಹಾಸ್ವಾಮಿಗಳಲ್ಲೂ ಕೂಡ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡ್ತಾ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ನಮ್ಮ ಗಣ್ಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದಿರತಕ್ಕಂಥ ವ್ಯವಸ್ಥಾಪಕ ಮಂಡಳಿಯ ಕುಮಾರ್ ಅವರು ಇನ್ನೂ ಮದುವೆ ಆಗಿಲ್ಲ. ನಿಮ್ಮ ಆ ವಯಸ್ಸಿನ ಮಕ್ಕಳು ಏನೆಲ್ಲ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಎಲ್ಲ ಎತ್ತರ ಈ ಭಾಗದೊಳಗೆ ಒಂದಿಷ್ಟು ಜನರಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಕೊಡಬೇಕಂತ ತಿಳ್ಕೊಂಡು ಬಂದು ನಾರಾಯಣ ಹರಿ ಅಂತ ತಿಳ್ಕೊಂಡು ತಮ್ಮ ಪರಂಪರೆಗಳೆಲ್ಲ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿನ ದಿವಸ ನಿಜವಾದ ನಮಗೆ ದೇವರು ಯಾರು ಅಂತಂದ್ರೆ ಅದು ವೈದ್ಯರು ಅನ್ನುವಂಥದ್ದು. ಇಬ್ಬರು ಮುಂದೆ ಒಟ್ಟ ಸುಳ್ಳು ಹೇಳಬಾರ್ದಂತ. ಒಂದು ಮಠದಲ್ಲಿರ್ತಕ್ಕಂಥ ಗುರುಗಳ ಮುಂದೆ, ಇನ್ನೊಬ್ರು ಡಾಕ್ಟರ್ ಮುಂದೆ. ಇವ್ರ ಮುಂದೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಏನಾದರೂ ಸುಳ್ಳು ಹೇಳ್ಕೊತ ಹೊಂಟ್ರಿ ಅಂತಂದ್ರೆ ಅವು ಯಾವ ಕಾರಣಕ್ಕೂ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುವುದಿಲ್ಲ. ಹಾಗಾಗಿ ನೀವು ಬಹಳಷ್ಟು ಸರಿ ಅಂತಿರ್ತೀವಿ ನಾವೆಲ್ಲರೂ ಕೂಡ. ಯಾರಾದ್ರೂ ದವಾಖಾನೆಗೆ ಹೋಗಬೇಕಾಗಿತ್ತು ಅಂತಂದ್ರೆ ದವಾಖಾನೆಗೆ 3 ಕಡೆ ಹೋಗುವಾಗ ಹೊಟ್ಟೆ ಖಾಲಿ ಕೈಲಿ ಹೋಗಬಾರ್ದಂತ. ಎಲ್ಲೆಲ್ಲಿ ಒಂದು ಮಠಗಳಿಗೆ, ಎರಡನೇದ್ದು ದವಾಖಾನೆಗಳಿಗೆ, ಇನ್ನೊಂದು ಮನೆಗಳಿಗೆ ಸಣ್ಣ ಸಣ್ಣ ಮಕ್ಕಳಿತ್ತು ಅಂತಂದ್ರೆ ಮಕ್ಕಳಿದ್ದಲ್ಲಿ ಹೋಗುವಾಗ ಹೊಟ್ಟೆ ಖಾಲಿ ಕೈಲಿ ಹೋಗಬಾರ್ದಂತ. ಯಾಕೆ ದವಾಖಾನೆಗೆ ಹೋಗುವಾಗ ಅಲ್ಲಿ ಏನಾದ್ರು ಹೋಗಬೇಕಾಗಿತ್ತು ಅಂದ್ರೆ ಅವಾಗೆಲ್ಲ ಹಿಂದಿನ ಕಾಲದೊಳಗೆ ದವಾಖಾನೆ ಒಳಗೆ ಒಂದಿಷ್ಟು ಆಹಾರದ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಅಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಹೆಚ್ಚಾಗಿ ಒಂದಿಷ್ಟು ಬುತ್ತಿ ಕಟ್ಕೊಂಡು ಹೋಗ್ತಿದ್ರು. ಈಗಂತೂ ಬ್ರೆಡ್ ಬಂದಾವ, ಬ್ರೆಡ್ ಇತ್ತಿಂದ ಬೆಡ್ ಹಿಡಿಯುವಂತ ಪರಿಸ್ಥಿತಿ ಬಂದ್ಬಿಟ್ಟದ. ಈಗಿನ ದಿನ ಮಾಡಿದ್ರೆ ನೋಡಕತ್ತೀವಿ ಈ ಬ್ರೆಡ್ ಈ ಬೇಕರಿ ಐಟಮ್ಗಳನ್ನು ತಿಳಿಸೋದ್ರ ಮುಖಾಂತರವಾಗಿ ನಮ್ಮ ಸಂಸ್ಕೃತಿಗಳನ್ನ ಹಾಳು ಮಾಡಕತ್ತೀವಿ. ಈ ದವಾಖಾನೆಗೆ ಹೋಗುವಾಗ ಸಣ್ಣ ಸಣ್ಣ ಮಕ್ಕಳು ಇದ್ದಾಗಲೂ ಕೂಡ ಹೋಗುವಾಗ ಖಾಲಿ ಕೈಲಿ ಹೋಗಬಾರ್ದು. ಯಾಕೆ ಹೋಗಬಾರ್ದು ಅಂತಂದ್ರೆ ನೀವು ಸಣ್ಣ ಸಣ್ಣ ಮನೆಗೆ ಹೋದಾಗ ಸಹಿತ ಖಾಲಿ ಕೈಲಿ ಹೋದ್ರಿ ಅಂತಂದ್ರೆ ಅವಾಗ ಹುಡುಗರನ್ನ ಚಲೋ ಮಾಡ್ತಾವ. ಮಾಮ ಬಂದಾನೋ, ಏನ್ ತಂದಾನೋ, ನಿಮಗೆಲ್ಲ ಗೊತ್ತಾಗತ್ತದ. ಇವೆಲ್ಲ ತಮಾಷೆಗೆ ಹೇಳ್ತಿರ್ತೀವಿ. ಆದ್ರೆ ಈ 3 ಕಡೆ ಹೋಗುವಾಗ, ಇನ್ನೊಂದು ಮಠಗಳಿಗೆ ಹೋಗುವಾಗ ಸಹಿತ ಖಾಲಿ ಕೈಲಿ ಹೋಗಬಾರ್ದು. ಗುರುಗಳ ಹತ್ರ ಹೋಗುವಾಗ, ಅವ್ರ ದರ್ಶನಕ್ಕೆ ಹೋಗುವಾಗ ಒಂದಿಷ್ಟು ಹಣ್ಣು ಹಂಪಲಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ನೀವು ನಮಸ್ಕಾರ ಮಾಡೋದ್ರಿಂದ ಅವ್ರು ಹರಿಸ್ತಾರೆ. ನಿನಗೂ ಒಳ್ಳೇದಾಗ್ಲಿ, ನಿನ್ನ ಮನೆತನಕ್ಕೂ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಅವ್ರು ಮತ್ತೆ ನಿಮಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ರೀತಿ ಒಳಗೆ ಈ ಕೆರೆ ದಂಡಿ ಒಳಗೆ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ, ಬೃಹತ್ ಆಗಿರ್ತಕ್ಕಂಥ ಆಸ್ಪತ್ರೆ, ಅವ್ರು ಯಾಕೆ ನಿಮ್ಗೆಲ್ಲರೂ ಕೂಡ ಹರಿಸ್ತಾರೆ, ನಿಮ್ಮ ಮನೆತನಕ್ಕೂ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಹಣ್ಣುಗಳನ್ನು ಮರಳಿ ನಿಮಗೆ ಆಶೀರ್ವಾದವನ್ನು ಮಾಡುವಂಥದ್ದು. ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿರ್ತಕ್ಕಂಥ ಲಿಂಗದ ಹಸ್ತಗಳಿಂದ ಮರಳಿ ಅವ್ರ ಕಡೆ ಆಶೀರ್ವಾದದ ಮುಖಾಂತರವಾಗಿ ಪ್ರಸಾದವನ್ನು ಮರಳಿ ಪಡ್ಕೊಳ್ಳುವಂಥ ಕ್ರಿಯೆಯನ್ನು ನಾವೆಲ್ಲ ಕಾಣ್ಕೊಂಡು ಬರ್ತಾ ಇದ್ದೀವಿ. ಅಂತ ಕಾರ್ಯಕ್ರಮದೊಳಗೆ ಆಗಲೇ ತಮಗೆಲ್ಲ ತಿಳಿಯಪಡಿಸಿದ ಹಾಗೆ ನಮ್ಮ ಅಪ್ಪಯ್ಯ ಸ್ವಾಮಿಗಳವರು ಹೇಳಿದ ಹಾಗೆ ಈ ಕಾರ್ಯಕ್ರಮ ಇನ್ನೂ ದೊಡ್ಡದಾಗಿ ಮಾಡಬಹುದಾಗಿತ್ತು. ನಮ್ಮ ಗುಣದಾಳದಿಂದ ಬಂದಿರತಕ್ಕಂಥ ಇಬ್ಬರು ಹುಡುಗರು ಇನ್ನೂ ಅಲ್ಲಿ ಗುಣದಾಳದೊಳಗೆ ಅಂತಂದ್ರೆ ಇಲ್ಲಿ ಮಾಗಾರಿ ಅಂತ ಅನ್ನುವಂಥ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ನಮ್ಮ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ ಅಂತೇಳಿ ಅನ್ನುವಂಥ ಆ ಪರಂಪರೆಯನ್ನು ಮಾಡ್ಕೊಂಡು ನೆನೆಸ್ಕೊಂಡು ಬರ್ತೀವಿ. ಅಂತ ಹುಡುಗರು ಈ ಗದಗ ಭಾಗದೊಳಗೆ ಹೆಚ್ಚಾಗಿ ಕಡಿಮೆ ಇರುವಂಥದ್ದು. ಆದರೆ ಅಲ್ಲಿಂದ ಇಲ್ಲಿ ಬಂದು ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಭಾಗದೊಳಗಿರ್ತಕ್ಕಂಥ ಸಚಿವರಾಗಿರುವಂಥ ಡಾಕ್ಟರ್ MB ಪಾಟೀಲ್ರವರು ಅವ್ರ ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ಪ್ರಸಂಗದೊಳಗೆ ಅವ್ರು ಕೇಳ್ತಾರೆ, ಇಲ್ರಿ ನಾವು ಏನಾದರೂ ಒಂದು ಕೆಲಸ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದ ಹಾಗೆ ಅವರ ಸಂಬಂಧಿಕರಾಗಿರ್ತಕ್ಕಂಥವ್ರು ನಮ್ಮ ಧರ್ನಾ ಬಂಧುಗಳವರು, ನಮ್ಮ ಪ್ರಕಾಶ್ ಧರ್ನಾ ಅವರು. ಪ್ರಕಾಶ್ ಧರ್ನಾ ಅವರ ಮಿಸಸ್ರವರು ನಮ್ಮ ಸುನೀಲ್ ಪಾಟೀಲ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರು. ಹಾಗಾಗಿ ಇಲ್ಲ ಮತ್ತೆ ನೀವು ದವಾಖಾನೆ ಒಳಗೆ ಒಂದಿಷ್ಟು ವಿಶೇಷ ಸೇವೆ ಸಲ್ಲಿಸ್ತಾರೆ ಅಂತಂದ ಮೇಲೆ ನಮ್ಮ ಗದಗದೊಳಗೆ ಕಳೆದ 10 ವರ್ಷಗಳಿಂದ ನಿಂತಿರ್ತಕ್ಕಂಥ ಈ ಲೀಲಾ ಆಸ್ಪತ್ರೆ ಎನ್ನುವಂಥದ್ದು, ಈ ಲೀಲಾ ಆಸ್ಪತ್ರೆಯನ್ನು ಮರಳಿ ಜೀರ್ಣೋದ್ಧಾರವನ್ನು ಮಾಡಿ ನೀವೇ ನಡೆಸ್ಕೊಂಡು ಹೋಗ್ರಿಪ್ಪ ಅನ್ನುವಂಥ ಮಾತನ್ನ ನಮ್ಮ ಪ್ರಕಾಶ್ ಧರ್ನಾ ಅವರು ಹೇಳ್ಕೊಂಡು ಬಂದರು. ಹಾಗಾಗಿ ನಮ್ಮ ಮಾಗಾರಿ ಇಬ್ಬರು ಹುಡುಗರು ಕೂಡ್ಕೊಂಡು ಕಳೆದ 6 ತಿಂಗಳಿಂದ ಇಲ್ಲೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರೋದ್ರ ಜೊತೆಗೆ ಅವರ ತಂದೆಯವರು ನಮ್ಮ ಅಪ್ಪಯ್ಯ ಸ್ವಾಮಿಗಳವರು ಹೇಳಿದ ಹಾಗೆ 1 ತಿಂಗಳ ಹಿಂದಗಡೆ ಅವರು ಲಿಂಗದೊಳಗಾದರು. ಆ ಲಿಂಗದೊಳಗೆ ಆಗಿರುವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ನಮ್ಮ ಗುಣದಾಳ ಗ್ರಾಮದಲ್ಲೂ ಕೂಡ ಯಾರನ್ನೂ ಕೂಡ ಬಹಳಷ್ಟು ಜನ ಕರೆಸಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸುತ್ತು ಹಳ್ಳಿಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತಿನ ದಿವಸ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಇದೆ, ಜೊತೆಗೆ ಬ್ಲಡ್ ಡೊನೇಟ್ ಈ ರಕ್ತದಾನ ಶಿಬಿರ ಕೂಡ ಅದ. ನಮ್ಮ ಮನೆಯೊಳಗೆ ಬ್ಲಡ್ ಆದ್ರೂ ಕೂಡ ಬ್ಲಡ್ ಜಾಸ್ತಿ ಆದ್ರೂ ನಡೆಯಂಗಿಲ್ಲ, ಮನೆಯೊಳಗೆ ದುಡ್ಡು ಜಾಸ್ತಿ ಆದ್ರೂ ನಡೆಯಂಗಿಲ್ಲ. ಬ್ಲಡ್ ದುಡ್ಡು ಈ ಒಂದೇ ರೀತಿ ಇರಬೇಕು. ಬ್ಲಡ್ ಜಾಸ್ತಿ ಆಯ್ತು ಅಂತಂದ್ರೆ BP ಶುಗರ್ ಚಾಲು ಆಗಕ್ಕೆ ಚಾಲು ಮಾಡ್ತಾವ. ಮನೆ ಒಳಗೆ ದುಡ್ಡು ಜಾಸ್ತಿ ಆಯ್ತು ಅಂತಂದ್ರೆ IT ರಿಟರ್ನ್ ಚಾಲು ಆಗಕ್ಕೆ ಚಾಲು ಮಾಡ್ತದೆ. ಅರ್ಥ ಆಯ್ತು ನಿಮ್ಗೆ ಹೇಳಕತ್ತದ್ದು.
ಮನೆಯೊಳಗಿರ್ತಕ್ಕಂಥ ದುಡ್ಡು ಒಂದು ರೀತಿಯಾಗಿರ್ಬೇಕು, ಮೈಯಾಗಿರ್ತಕ್ಕಂಥ ಬ್ಲಡ್ ಒಂದು ರೀತಿಯಾಗಿರ್ಬೇಕು. ಇವೆರಡೂ ಒಂದೇ ರೀತಿಯಾಗಿದ್ರೆ ಮನೆಯೊಳಗೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಇವತ್ತಿನ ದಿವಸ ಮನೆಯೊಳಗೆ ಎಲ್ಲ ಅದ. ಬಹಳಷ್ಟು ಸರಿ ಈ ಮಾತನ್ನ ಅಂತಿರ್ತೀವಿ ನಾವು, ಮನೆಯೊಳಗೆ घर में देखने के लिए बड़ा बड़ा टीवी सेट है, बैठने के लिए बड़ा बड़ा सोफा सेट है, बात करने के लिए हैंड में कलर कलर मोबाइल सेट है, फिर भी मूड अपसेट है, फिर भी मूड अपसेट है ಅಂತ ಅಪ್ಸೆಟ್ ಆಗಿರ್ತಕ್ಕಂಥ ಮೈಂಡ್ಗಳನ್ನು ಸೆಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಒಂದು ಕಡೆ ಗುರು ಬೇಕಾಗ್ತದೆ, ಇನ್ನೊಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತ ಅಂತ ಸಂದರ್ಭದಲ್ಲಿ ವೈದ್ಯರು ಬೇಕಾಗ್ತದೆ. ಇವರಿಬ್ಬರು ನಮ್ಮ ಜೀವನದೊಳಗೆ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥದ್ದು. ಅಂತ ಕಾರ್ಯಕ್ರಮದೊಳಗೆ ಕಳೆದ 6 ತಿಂಗಳಿಂದ ಪರಿಶ್ರಮ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ನಮ್ಮ ಜಿಲ್ಲಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ನಮ್ಮ ಬಹಳಷ್ಟು ಜನ ಎಲ್ಲರೂ ಕೂಡ ಗಣ್ಯಾತಿ ಗಣ್ಯರು ವೇದಿಕೆ ಮೇಲಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಮಾಗಾರಿಯವರು ಹೇಳ್ತಾ ಇದ್ರು, ನಮ್ಮ ಕುಮಾರ ಮಹೇಶ ಮಹಂತೇಶ್ವರ ಅವರು, ಇಲ್ಲಿ ಜವರಣ ಗದಗ ನಮ್ಮ ಬಿಜಾಪುರದಿಂದ ಬಂದಿರ್ಕರೆ, ಎಲ್ಲಿ ಗದಗ ಎಲ್ಲಿ ವಿಜಯಪುರ ಇಲ್ಲೆಲ್ಲ ಬಂದು ನಿಂತಿರುವಂತಹ ಪ್ರಸಂಗದೊಳಗೆ ಜಿಲ್ಲಾಧಿಕಾರಿಗಳನ್ನು ಬದಲು ಮಾಡಿಕೊಂಡು ಎಲ್ಲರೂ ಸಹಿತ ಅಷ್ಟೇ ಸಹಕಾರವನ್ನು ಮಾಡಕತ್ತಾರೆ. ಅವರಿಗೆಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಅವರು ನಮ್ಮ ಹುಡುಗರು ಇಲ್ಲಿ ನಿಂತುಕೊಂಡು ತಮಗೆಲ್ಲರೂ ಕೂಡ ಬಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ಬಂದಿದ್ದಾರೆ. ಅವರಿಗೆಲ್ಲರೂ ಕೂಡ ನಿರಂತರವಾಗಿ ತಮ್ಮೆಲ್ಲರ ಸೇವೆ ಸಹಕಾರ ನಿರಂತರವಾಗಿರಲಿ, ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಅವರ ಮಾರ್ಗದರ್ಶನ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾ ತಮಗೆಲ್ಲರೂ ಕೂಡ ಶರಣಾರ್ಥಿಗಳು ಮುಖಾಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಂತ ತಿಳ್ಕೊಂಡು ತಮ್ಮನ್ನೇ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ನೀಡ್ತಾ ಇದೆ. ಇಬ್ಬರು ಬರೀ ಮಹೇಶ್, ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರವಾಗಿ ನಮ್ಮ ಕಡೆ ಒಂದು ಮಾತದ, ಬಿಜಾಪುರದ ಜೋಳದ ರೊಟ್ಟಿ ತಿಂದವ್ರು ನೀವೆಲ್ಲರೂ ಗಟ್ಟಿಯಾಗಿದ್ರೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಆ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸಾಕ್ಷೀಭೂತ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮಹೇಶ್ ಮಾಗಾರಿ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಲಿಂಗ ಹಸ್ತದಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಹೋಗಪ್ಪ, ಎಲ್ಲದಲ್ಲೂ ಕೂಡ ನಾವು ಮಾರ್ಗದರ್ಶನ ಮಾಡ್ತಾ ಇರ್ತೀವಿ ಅನ್ನುವಂಥದ್ದನ್ನ ಜಗದ್ಗುರು ಮಹಾಸನ್ನಿಧಿಯವರು ಬಸವಣ್ಣನವರ ಭಾವಚಿತ್ರವನ್ನು ಕೊಡುವುದರ ಮುಖಾಂತರವಾಗಿ ಬಸವಣ್ಣನವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ತಗೊಳ್ಳಿ. ಡೈರೆಕ್ಟರ್ ಆದ ಪ್ರಕಾಶ್ ಧರ್ನ ಹಾಗೂ ಇನ್ನೋರ್ವ ಆಸ್ಪತ್ರೆಯ ಡೈರೆಕ್ಟರ್ ಆದಂತ ಮಹಂತೇಶ್ ಮಾಗರಿ ಅವರು ಕೂಡ ಧರ್ನಾ ಬಂಧುಗಳಿಗೆ ಹಾಗೂ ಮಹೇಶ್ ಮಾಗಾರಿ ಅವರಿಗೆ ಪೂಜ್ಯರು ಪುಷ್ಪವನ್ನು ಸಮರ್ಪಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರ ಸೇವೆ ನಿರಂತರವಾಗಿರಲಿ ಅಂತ ತಿಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿ. ಎಲ್ಲರೂ ಚಪ್ಪಾಳೆ ಮೂಲಕ ವೈದ್ಯರಿಗೆ ಒಂದು ಗೌರವಪೂರ್ವಕವಾಗಿ ಇನ್ನೋರ್ವ ನಮ್ಮ ಆಸ್ಪತ್ರೆಯ ವೈದ್ಯರಾದಂತ ಡಾಕ್ಟರ್ ಸುನೀಲ್ ಹಬೀಬ್ ಅವರು ಕೂಡ ವೇದಿಕೆ ಗದಗ ನಗರದಲ್ಲಿ ಲೀಲಾ ಆಸ್ಪತ್ರೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೆ. ನಮ್ಮ ನಗರದ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಧರ್ನಾ ದಂಪತಿಗಳು ಕಳೆದ ಹಲವಾರು ವರ್ಷಗಳಿಂದ ಈ ಆಸ್ಪತ್ರೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈಗ ಮತ್ತೆ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿಗೆ ಜನಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ಗುರದಾಳ ಗ್ರಾಮದ ಮಾಗಾರಿ ಸಹೋದರರ ಬೆಂಬಲದೊಂದಿಗೆ ಈ ಒಂದು ಆಸ್ಪತ್ರೆಯನ್ನು ಹೊಸ ಉತ್ಸಾಹದಿಂದ ಹುರುಪಿನಿಂದ ಇವತ್ತು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ.
ಇವತ್ತಿನ ಒತ್ತಡದ ಬದುಕಿನಲ್ಲಿ ಆಸ್ಪತ್ರೆಗಳ ಅವಶ್ಯಕತೆ, ಅದರಲ್ಲೂ ಸುಸಜ್ಜಿತವಾಗಿರುವಂತಹ ಆಸ್ಪತ್ರೆಗಳ ಅವಶ್ಯಕತೆ ಬಹಳಷ್ಟಿದೆ. ನಾವ್ಯಾರೂ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಲಿ, ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಬಯಸೋದಿಲ್ಲ. ಆದರೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ಅವುಗಳು ನಮಗೆ ಅನಿವಾರ್ಯವಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಮನುಷ್ಯ ಆರೋಗ್ಯವಂತನಾಗಿರಬೇಕಾದ್ರೆ ಅವನ ದೈಹಿಕ ಮತ್ತು ಮಾನಸಿಕ ಸಮತೋಲನ ಬಹಳ ಮುಖ್ಯವಾಗಿವೆ. ಇಂದಿನ ಆಧುನಿಕ ಆಹಾರ ವಿಹಾರಗಳಿಂದಾಗಿ ಮನುಷ್ಯನ ಆರೋಗ್ಯದಲ್ಲಿ, ಅದು ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಬಹಳಷ್ಟು ವ್ಯತ್ಯಾಸ ಬರ್ತಾ ಇರೋದನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರೋಗಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡುವಂಥ ವೈದ್ಯರು ನಮಗೆ ಬಹಳ ಆಪ್ತರಾಗಿರ್ತಾರೆ. ನಾವು ಸಾಕಷ್ಟು ಇವತ್ತಿನ ಈ ದಿನಮಾನಗಳಲ್ಲಿ ಹಣವನ್ನು ಗಳಿಸುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಎಷ್ಟು ಪ್ರಯತ್ನ ಮಾಡ್ತೀವಿ ಅಂದರೆ ನಮ್ಮ ಆರೋಗ್ಯದ ಕಡೆಗೂ ಕೂಡ ನಾವು ಗಮನ ಹರಿಸೋದಿಲ್ಲ. ಆರೋಗ್ಯದ ಕಡೆ ಗಮನ ಹರಿಸಲಾರ್ದೇ ಸಾಕಷ್ಟು ಹಣವನ್ನು ಗಳಿಸ್ತೇವೆ. ಗಳಿಸಿದಂಥ ಹಣವನ್ನು ಮತ್ತೆ ಆಸ್ಪತ್ರೆಗಳಿಗೆ ಕೊಡಬೇಕಾದಂತಹ ಅವಶ್ಯಕತೆ ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ವೈದ್ಯರಾದವರು ಸಾಕಷ್ಟು ನಮ್ಮ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸ ಮಾಡ್ತಾರೆ. ನಿಮ್ಮ ಆರೋಗ್ಯವನ್ನು ಕಾಯ್ಕೋಬೇಕು, ನೀವು ಇಂತಿಂಥ ಆಹಾರಗಳನ್ನು ಸೇವಿಸಬೇಕು, ಇದೇ ರೀತಿಯಲ್ಲಿ ನಿಮ್ಮ ಬದುಕಿನ ನಿರ್ವಹಣೆಯನ್ನು ಮಾಡಬೇಕು ಅಂಥೇಳಿ ವೈದ್ಯರು ಅನೇಕ ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಟ್ಟರು ಕೂಡ ನಾವು ಆ ಒಂದು ಸಲಹೆ ಸೂಚನೆಗಳನ್ನು ನಮ್ಮ ಒತ್ತಡದ ಬದುಕಿನಲ್ಲಿ ಮರೆತು ಬಿಡ್ತೀವಿ. ಇವತ್ತಿನ ಆಹಾರ ವಿಹಾರಗಳು ಕೂಡ ಬಹಳ ಕಲುಷಿತವಾಗಿರುವುದನ್ನು ಕೂಡ ಇವತ್ತು ನಾವು ನೋಡ್ತೀವಿ. ಯಾಕಂದರೆ ದೇಶದ ಜನಸಂಖ್ಯೆ ಬಹಳಷ್ಟು ಹೆಚ್ಚುತ್ತಾ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯನ್ನು ಮಾಡಬೇಕಾಗಿರುವಂಥದ್ದು ಕೂಡ ಇವತ್ತು ನಮ್ಮ ಕೃಷಿ ವಿಜ್ಞಾನಿಗಳಿಗೆ ಒಂದು ಸವಾಲು ಎನಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡುವುದಕ್ಕಾಗಿ ನಮ್ಮ ಕೃಷಿ ವಿಜ್ಞಾನಿಗಳು ಇವತ್ತು ರಾಸಾಯನಿಕಗಳನ್ನು ಬಳಸುವಂಥ ಒಂದು ಕ್ರಮವನ್ನು ಕೈಗೊಳ್ತಾ ಇರೋದು. ಅದರಿಂದ ಆಹಾರದ ಉತ್ಪಾದನೆ ಹೆಚ್ಚಾಗ್ತದೆ, ಆದರೆ ಆ ರಾಸಾಯನಿಕಗಳು ನಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇರೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದರಿಂದ ಏನಾಗ್ತದೆ, ವಿಷಾಹಾರದ ಒಂದು ಸೇವನೆಯಿಂದ ಮನುಷ್ಯನ ಆರೋಗ್ಯದಲ್ಲಿ ಸಾಕಷ್ಟು ಇವತ್ತು ವ್ಯತ್ಯಾಸ ಬರುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರಾದಂಥವರು ನಮ್ಮ ಆರೋಗ್ಯವನ್ನು ಪರೀಕ್ಷಿಸಿ ಎಲ್ಲ ರೀತಿಯ ಒಂದು ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಮಾಡ್ತಾರೆ. ನಮ್ಮ ಈ ಒಂದು ಲೀಲಾ ಆಸ್ಪತ್ರೆ ಏನಿವತ್ತು ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ, ಈ ಆಸ್ಪತ್ರೆಯಲ್ಲಿ ಸುಮಾರು 15 ವಿಭಾಗಗಳಿತ್ತು. ಆ ಎಲ್ಲ ವಿಭಾಗಗಳಲ್ಲಿ ನುರಿತ ವೈದ್ಯರು, ತಜ್ಞ ವೈದ್ಯರಿದ್ದಾರೆ. ಅವರು ನಮ್ಮ ಆರೋಗ್ಯಗಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸುವಂಥ ವೈದ್ಯರಿದ್ದಾರೆ. ಹಾಗಾಗಿ ಈ ಒಂದು ಆಸ್ಪತ್ರೆ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳನ್ನು ಹೊಂದಿರುವಂಥ ಆಸ್ಪತ್ರೆ ಎನಿಸಿದೆ. ಇಲ್ಲಿ ನಾವು ಯೋಗ್ಯವಾಗಿರುವಂಥ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಕಾರ್ಯ ಇವತ್ತು ಈ ಆಸ್ಪತ್ರೆ ಮೂಲಕ ನಡೀತಾ ಇದೆ. ನಮ್ಮ ಆರೋಗ್ಯದ ರಕ್ಷಣೆಗಾಗಿ ವೈದ್ಯರ ಸಲಹೆಗಳನ್ನು ನಾವು ಪಡ್ಕೋಬೇಕು. ಅದರ ಜೊತೆಗೆ ನಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ವೈದ್ಯರಲ್ಲಿ ಮುಚ್ಚು ಮರೆ ಇಲ್ಲದೇ ನಾವು ಹೇಳ್ಕೊಳ್ಬೇಕು. ನಮ್ಮ ಸಮಸ್ಯೆಗಳನ್ನು ನಾವು ಹೇಳ್ಕೊಂಡ್ರೆ ಅದಕ್ಕೆ ಯೋಗ್ಯವಾಗಿರುವಂಥ ಸಲಹೆಯನ್ನು, ಯೋಗ್ಯವಾಗಿರುವಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ವೈದ್ಯರಿಗೆ ಸಾಧ್ಯವಾಗ್ತದೆ. ಹೀಗಾಗಿ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆಗೆ ಬಂದಿರುವಂಥ ರೋಗಿಗಳು ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸೂಚನೆ ಕೊಟ್ಟಿರ್ತಾರೆ. ಎಲ್ಲ ಸೂಚನೆಗಳನ್ನು ಓದಿ ಅವುಗಳನ್ನು ಪಾಲನೆ ಮಾಡಬೇಕು. ಅದರ ಜೊತೆಗೆ ವೈದ್ಯರು ಹೇಳಿರುವಂಥ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ವೈದ್ಯರು ಹೇಳಿರುವಂಥ
ಆ ಆರೋಗ್ಯದ ನಿಯಮಗಳನ್ನು ನಾವು ಪಾಲನೆ ಮಾಡದೆ ಹೋದರೆ ನಮ್ಮ ಆರೋಗ್ಯವನ್ನು ಮತ್ತಷ್ಟು ಹದಗೆಡಿಸ್ಕೊಂಡಾಗ್ತದೆ. ಅನೇಕ ಜನ ಹಾಸ್ಯಕ್ಕಾಗಿ ಹೇಳ್ತಿರ್ತಾರೆ, ಒಬ್ಬ ರೋಗಿ ವೈದ್ಯರ ಹತ್ತಿರ ಬರ್ತಾನೆ, ಬಹಳಷ್ಟು ಏನೇನೋ ತಿಂದಿರ್ತಾನ, ಹೊಟ್ಟೆ ಕೆಟ್ಟು ಹೋಗಿರ್ತದೆ. ವೈದ್ಯರ ಹತ್ರ ಬರ್ತಾನೆ, ಅನಿವಾರ್ಯ ಹೊಟ್ಟೆ ನೋವು ಅಂತ ಹೇಳಿ. ಡಾಕ್ಟ್ರು ಅವನ ಹೊಟ್ಟೆಯನ್ನೆಲ್ಲ ಪರೀಕ್ಷೆ ಮಾಡಿ, ಇವ ಬಹಳ ಅತಿಯಾಗಿ ಆಹಾರ ಸೇವನೆ ಮಾಡಿರೋದ್ರಿಂದ ಇವನಿಗೆ ಇಂಥದ್ದೊಂದು ಸಮಸ್ಯೆ ಬಂದಿದೆ ಅಂತ ಹೇಳಿ ಅವರು ವಿಚಾರ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಔಷಧಿಯನ್ನು ಅವನಿಗೆ ಬರೆದು ಕೊಟ್ಟು ಈ ಔಷಧಿಯನ್ನು ತೆಗೆದುಕೊಳ್ಬೇಕು ಮತ್ತು ಪತ್ತೆ ಮಾಡಬೇಕು ಅಂತ ಹೇಳ್ತಾನೆ. ಪತ್ತೆ ಏನು ಮಾಡಬೇಕ್ರಿ ಅಂತ ಕೇಳ್ತಾನ. ಹಗುರಾದಂಥ ಪದಾರ್ಥ ತಗೋಬೇಕಪ್ಪ ಅಂತ ಹೇಳ್ತಾರ ಅವ್ರು. ಹಗುರಾದಂಥ ಪದಾರ್ಥ ನಿಮಗೆಲ್ಲ ಗೊತ್ತ, ಲೈಟ್ ಅಂಥ ಪದಾರ್ಥ ಸ್ವೀಕಾರ ಮಾಡಬೇಕು. ಈ ಔಷಧಿಯನ್ನು ತಗೊಂಡ್ರೆ 2 ದಿನದಲ್ಲಿ ನಿನಗೆ ಆರಾಮಾಗ್ತದ ಅಂತ ವೈದ್ಯರು ಹೇಳ್ತಾರೆ. ಅವ ಔಷಧ ತಗೊಂಡು ಮನೆಗೆ ಹೋಗಿ ವಿಚಾರ ಮಾಡ್ತಾನೆ, ಹಗುರಾದ ಪದಾರ್ಥ ತಗೋ ಅಂತ ಹೇಳಿದ್ರು. ಯಾವ ಪದಾರ್ಥ ತಗೋಬೇಕು? ಹಗುರಾದ ಪದಾರ್ಥ ಅಂದ್ರೆ ತಿಳಿವಾದಂಥ ಪದಾರ್ಥ. ತಿಳಿವಾದಂಥ ವಸ್ತು ಯಾವುದು? ನೀರು. ನೀರು ಹೆಂಗೆ ತಗೊಳ್ಳೋದು? ಹೌದು, ನೀರಿನ ಮೇಲೆ ತೇಲುವಂಥ ವಸ್ತು ಯಾವುದು? ಎಣ್ಣೆ. ಎಣ್ಣೆ ನೀರಿನಿಗಿಂತಲೂ ತಿಳಿವಾಗಿರ್ತದೆ, ಭಾಳ ಹಗುರಾಗಿರ್ತದೆ. ಎಣ್ಣೆಗಿಂತಲೂ ಹಗುರ ಆದದ್ದು ಯಾವುದು ಅಂತ ನಾವು ವಿಚಾರ ಮಾಡಿ, ಎಣ್ಣೆ ಒಳಗೆ ಮಿರ್ಚಿ ಬಜ್ಜಿ ತೇಲಾಡ್ತಿರ್ತಾವ. ಎಣ್ಣೆಗಿಂತ ಹಗರ ಆದದ್ದು ಮಿರ್ಚಿ ಬಜಿ ಅಂತ ಹೇಳಿ ಮತ್ತೊಂದು 2 ಕಿಲೋ ಮಿರ್ಚಿ ಬಜಿನ ಹೊಡಿತಾನೆ. ಅಂದ್ರೆ ಡಾಕ್ಟರ್ ಹೇಳಿದ್ದನ್ನ ಅಪಾರ್ಥ ಮಾಡಿಕೊಂಡು ಈ ರೀತಿ ತಮ್ಮ ಆರೋಗ್ಯವನ್ನ ಹದಗೆಡಿಸಿಕೊಳ್ಳುವಂತ ಅನೇಕ ಜನ ಇವತ್ತಿನ ದಿನಮಾನದಲ್ಲಿ ಇದ್ದಾರೆ. ಆದರೆ ವೈದ್ಯರ ಹತ್ತಿರ ಯಾವುದೇ ಮುಚ್ಚುಮರೆ ಇರಲಾರ್ದೆ ಸಮಸ್ಯೆಗಳನ್ನು ಹೇಳ್ಕೊಂಡು ಸಮಸ್ಯೆಗೆ ಯೋಗ್ಯವಾಗಿರುವಂತ ಚಿಕಿತ್ಸೆಯನ್ನು ಪಡಿಬೇಕಾಗಿರುವಂತದ್ದು ಬಹಳ ಮುಖ್ಯ. ಈ ಒಂದು ಲೀಲಾ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ ಪ್ರಕಾಶ್ ಧರ್ನಾ ಅವರು ಅನೇಕ ದಿನಗಳಿಂದ ಇಲ್ಲಿ ಈ ಭಾಗದ ಜನರಿಗೆ ಆರೋಗ್ಯದ ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ. ಅವರ ಜೊತೆಗೆ ಸುಮಾರು 10-15 ಜನ ವೈದ್ಯರು ಇಲ್ಲಿ ಸೇರಿಕೊಂಡು ಬಂದಿರುವಂತಹ ರೋಗಿಗಳಿಗೆ ಅವರು ಅತ್ಯಂತ ಯೋಗ್ಯವಾಗಿರುವಂತಹ ಆರೋಗ್ಯ ಸೇವೆಯನ್ನ ಒದಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಈ ಒಂದು ರೋಗಿಗಳ ಸೇವೆಯನ್ನೇ ಭಗವಂತನ ಸೇವೆ ಅಂತ ತಿಳ್ಕೊಂಡಿರುವಂಥ ವೈದ್ಯರು ಈ ಆಸ್ಪತ್ರೆಯಲ್ಲಿರೋದು ಬಹಳ ವಿಶೇಷ. ನಾವೆಲ್ಲ ಗಮನಿಸಬೇಕು, ರೋಗಿಗಳಿಗೆ ಯಾರು ದೇವರು ಅಂದರೆ ವೈದ್ಯರೇ ದೇವರು. ಯಾಕಂದ್ರೆ ಅವ್ರ ರೋಗ ಗುಣ ಆಗಬೇಕಾಗಿರ್ತದೆ, ವೈದ್ಯರನ್ನೇ ದೇವರಂತ ನಂಬಿಕೊಂಡು ರೋಗಿಗಳು ಬರ್ತಾರೆ. ಆದರೆ ವೈದ್ಯರಾಗಿರುವಂಥವರು ತಮ್ಮ ಆಸ್ಪತ್ರೆಗೆ ಬರುವಂಥ ರೋಗಿಗಳೇ ದೇವರಂತ ತಿಳ್ಕೊಂಡು ಆ ರೋಗಿಗಳ ಸೇವೆಯನ್ನ ಅತ್ಯಂತ ಮನಪೂರ್ವಕವಾಗಿ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ಒಂದು ಮಾತಿಗೆ ಇದು ಪೂರಕ ಅಂದರೆ ಪರಸ್ಪರ ದೇವರಂತ ತಿಳ್ಕೊಳ್ಳುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಎಲ್ಲ ವೈದ್ಯರು ನಿಜವಾಗಿಯೂ ರೋಗಿಗಳ ಸೇವೆಯನ್ನು ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಅವರು ಅತ್ಯಂತ ಪ್ರಾಮಾಣಿಕವಾಗಿರುವಂಥ ಸೇವೆಯನ್ನ ರೋಗಿಗಳಿಗೆ ಒದಗಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಆಸ್ಪತ್ರೆ ಇವತ್ತು ನಮ್ಮ ನಗರದ ಒಂದು ಹೆಮ್ಮೆ ಆಸ್ಪತ್ರೆ ಅಂತೇಳಿ ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಬಹುದು. ಅದರ ಜೊತೆಗೆ ವಿಶೇಷವಾಗಿ ನೋಡ್ರಿ, ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಟುಕೊಂಡಿರುವಂತಹದ್ದು, ಅದರ ಜೊತೆಗೆ ರಕ್ತದಾನ ಶಿಬಿರ ಇಟ್ಟುಕೊಂಡಿರುವಂತಹದ್ದು, ಇವೆಲ್ಲ ನಮ್ಮ ವೈದ್ಯರು ಮಾಡುವಂಥ ಒಂದು ಜನಪರವಾಗಿರುವಂಥ ಕಾರ್ಯಕ್ರಮಗಳು. ಜನರ ಸೇವೆಯನ್ನು ಮಾಡೋದಕ್ಕಾಗಿ ಇದು ಬಹಳ ಮುಖ್ಯ. ಇವತ್ತು ರಕ್ತದಾನ ಬಹಳ ಅಮೂಲ್ಯವಾಗಿರುವಂಥದ್ದು ನೆನಪಿನಾಗ ಇಟ್ಕೊಳ್ಳಿ. ಮೊದಲಿನ ಕಾಲಕ್ಕೆ ಭೂದಾನ ಗೋದಾನ ಅನ್ನುವಂಥ ಶಬ್ದಗಳನ್ನು ಕೇಳ್ತಿದ್ದೀವಿ. ಆಧುನಿಕ ದಿನಮಾನದಲ್ಲಿ ಆ ಭೂದಾನ ಗೋದಾನಕ್ಕಿಂತಲೂ ಬಹಳ ಮಹತ್ವದ ದಾನ ಅಂದ್ರೆ ಅದು ರಕ್ತದಾನ, ನೇತ್ರದಾನ. ಇತ್ತೀಚೆಗೆ ದೇಹದಾನ ಕೂಡ ಪ್ರಾರಂಭ ಆಗಿರೋದನ್ನ ನಾವೆಲ್ಲ ನೋಡ್ತೀವಿ. ಇಂಥ ಒಂದು ಆಧುನಿಕ ದಿನಮಾನದ ದಾನಗಳು ಬಹಳ ಮುಖ್ಯ. ನೀವು ದಾನ ಮಾಡುವಂತ ಒಂದು ಹನಿ ರಕ್ತ ಅದು ಒಬ್ಬ ರೋಗಿಯನ್ನ ಬದುಕಿಸ್ತದೆ, ಅವನನ್ನ ಮರಣದಿಂದ ಬದುಕಿಸಿ ಆರೋಗ್ಯಕರವಾಗಿರುವಂತಹ ಜೀವನವನ್ನ ಆ ರೋಗಿ ನಡೆಸೋದಕ್ಕೆ ಕಾರಣವಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಯುವಕರಾಗಿರುವಂತವ್ರು ವಿಶೇಷವಾಗಿ ರಕ್ತದಾನ ಮಾಡೋದಕ್ಕೆ ಮುಂದೆ ಬರಬೇಕು. ಯಾಕಂದ್ರೆ ರಕ್ತದಾನ ಮಾಡೋದ್ರಿಂದ ಯಾರಿಗೂ ನಿಶಕ್ತಿ ಬರೋದಿಲ್ಲ. 10-15 ದಿನಗಳಲ್ಲಿ ಮತ್ತೆ ಅವರು ಅಷ್ಟು ರಕ್ತವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ರಕ್ತದಾನ ಮಾಡೋದ್ರಿಂದ ರಕ್ತದ ಒತ್ತಡ ಕೂಡ ಮನುಷ್ಯನಲ್ಲಿ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಮಾತನ್ನ ವೈದ್ಯರು ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ರಕ್ತದಾನವನ್ನು ಮಾಡೋದ್ರ ಮೂಲಕ ನಮ್ಮ ಜನ ರೋಗಿಗಳ ಒಂದು ಸೇವೆಯನ್ನ ಮಾಡಬಹುದಾಗಿದೆ. ಅದರ ಜೊತೆಗೆ ದೇಹದಾನ ಮಾಡೋದು,
ನೇತ್ರದಾನ ಮಾಡೋದು ಇವೆಲ್ಲ ಬಹಳ ಮುಖ್ಯವಾಗಿರುವಂತಹದ್ದು. ನೇತ್ರದಾನ ಮಾಡೋದು, ದೇಹದಾನ ಮಾಡೋದು ನಾವು ಇದ್ದಾಗ ಮಾಡೋದು ಅಲ್ಲ, ಅದು ನಾವು ಸತ್ತ ಮೇಲೆ ಮಾಡುವಂತಹದ್ದು. ನೋಡ್ರಿ, ಇದ್ದಾಗನು ಕೂಡ ನಾವು ಸಮಾಜ ಸೇವೆಯನ್ನ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದಾವ. ಸತ್ತ ಮೇಲೇನು ಕೂಡ ನಾವು ಸಮಾಜ ಸೇವೆಯನ್ನು ಮಾಡಬೇಕು ಅಂದ್ರೆ ನಾವು ನೇತ್ರದಾನ ಮಾಡಬೇಕು, ದೇಹದಾನ ಮಾಡಬೇಕು. ನಾವು ದಾನ ಮಾಡಿರುವಂತ ನೇತ್ರ ಅನೇಕ ಜನ ಕುರುಡರಿಗೆ ಜಗತ್ತನ್ನ ತೋರಿಸುವಂತ ಕೆಲಸ ಮಾಡ್ತವೆ. ಅದರ ಜೊತೆಗೆ ದೇಹದಾನ ಮಾಡಿದರೆ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ದೇಹದ ಅಂಗಾಂಗಗಳನ್ನ ಛೇದಿಸಿ ಅದರ ಒಂದು ವಿಶೇಷವಾಗಿರುವಂತಹ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ದೇಹದಾನ, ನೇತ್ರದಾನ, ರಕ್ತದಾನಗಳನ್ನು ಕೂಡ ಮಾಡುವಂತಹ ಒಂದು ಪರಂಪರೆಯನ್ನ ಇವತ್ತು ಆಧುನಿಕ ದಿನಮಾನದಲ್ಲಿ ನಾವೆಲ್ಲ ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭ ಹೇಳ್ತಾ, ಇಂಥ ಒಂದು ಸುಸಜ್ಜಿತವಾಗಿರುವಂತಹ ಆಸ್ಪತ್ರೆಯ ಉಸ್ತುವಾರಿಯನ್ನ, ಮ್ಯಾನೇಜ್ಮೆಂಟ್ ಅನ್ನು ವಹಿಸಿಕೊಂಡಿರುವಂಥವರು ನಮ್ಮ ಮಹೇಶ್ ಮತ್ತು ಮಾಂತೇಶ್ ಅವರು. ನೋಡ್ರಿ, ಸಣ್ಣ ಮಕ್ಕಳು ವಿಶೇಷವಾಗಿ ಅವರು ವ್ಯವಸ್ಥಾಪನಾ ಒಂದು ಶಿಕ್ಷಣವನ್ನ ಪಡೆದಿರುವಂಥವ್ರು, ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದಂಥವ್ರು. ವಿಶೇಷವಾಗಿ ಇಂತಹ ಆಸ್ಪತ್ರೆಗಳಲ್ಲಿ ಹಲವಾರು ವರ್ಷ ಸೇವೆಯನ್ನು ಮಾಡಿಸಿ ಅನೇಕ ಆಸ್ಪತ್ರೆಗಳಲ್ಲಿ ಒಂದು ರೀತಿಯ ವ್ಯವಸ್ಥಾಪನೆ ಮಾಡಿರುವಂತಹ ಒಂದು ಕಾರ್ಯವನ್ನು ಮಾಡುವಂತಹ ಒಂದು ಅನುಭವವನ್ನು ಪಡೆದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರು ಬಹಳ ಉತ್ಸಾಹದಿಂದ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಯ್ಯ ಸ್ವಾಮಿಗಳು ಹೇಳಿದರು, ಈಗ 2 ತಿಂಗಳ ಹಿಂದೆ ಅವರ ತಂದೆಯವರು ಲಿಂಗೈಕ್ಯರಾದರೂ ಕೂಡ ಕಾಯಕದಲ್ಲಿ ಯಾವುದೇ ಒಂದು ವ್ಯತ್ಯಯವನ್ನ ತಂದುಕೊಳ್ಳಬಾರದು ಅಂತೇಳಿ ಅವರು ಈ ಒಂದು ಸೇವೆಯನ್ನ ಇವತ್ತು ಸಲ್ಲಿಸ್ತಾ ಇರೋದು. ನಿಜವಾಗಿಯೂ ಇಂಥ ಒಂದು ಉತ್ಸಾಹ, ಪ್ರಯತ್ನ ಬಹಳ ಮುಖ್ಯ. ಮನುಷ್ಯ ಯಾವಾಗಲೂ ಉದ್ಯೋಗಶೀಲ ಆಗಿರಬೇಕು, ನಿರುದ್ಯೋಗಿ ಆಗಿರಬಾರ್ದು, ಸೋಮಾರಿ ಆಗಿರಬಾರ್ದು. ನಿರಂತರವಾಗಿ ಉದ್ಯೋಗಶೀಲನಾಗಿರುವಂತಹ ವ್ಯಕ್ತಿಗೆ ವಿಜಯಲಕ್ಷ್ಮಿ ಒಲಿತಾಳೆ ಅಂತ ಹೇಳಿ ಅನೇಕ ಜನ ಹಿರಿಯರು ಹೇಳ್ತಾರೆ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ ಯಾರಿಗೆ ವಿಜಯಮಾಲೆಯನ್ನು ಹಾಕ್ತಾಳೆ ಅಂದ್ರೆ ಯಾರು ಉದ್ಯೋಗಶೀಲರಾಗಿರ್ತಾರೆ, ಯಾರು ಪ್ರಯತ್ನಶೀಲರಾಗಿರ್ತಾರೆ ಅಂಥ ವ್ಯಕ್ತಿಗಳಿಗೆ ವಿಜಯಲಕ್ಷ್ಮಿ ಮಾಲೆಯನ್ನು ಹಾಕ್ತಾಳೆ ಅಂತ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮಹೇಶ್ ಮತ್ತು ಮಾಂತೇಶ್ ಮಗಾರಿ ಇಬ್ರು ಇವರು ಅಂಥ ಒಂದು ಉದ್ಯೋಗಶೀಲ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ದಕ್ಷತೆಯನ್ನ, ಕರ್ತವ್ಯ ನಿಷ್ಠೆಯನ್ನು ಅಳವಡಿಸಿಕೊಂಡಿರುವಂತಹ ವ್ಯಕ್ತಿಗಳು. ಅವರು ಈ ರೀತಿಯಲ್ಲಿ ಗದಗ ಭಾಗದ ಈ ಎಲ್ಲ ಜನರಿಗೆ ಒಂದು ರೀತಿಯ ಸೇವೆಯನ್ನ ಒದಗಿಸುವುದಕ್ಕೆ ಸನ್ನದ್ಧರಾಗಿದ್ದಾರೆ. ನಿಜಕ್ಕೂ ಅಂಥ ಒಂದು ಪ್ರಯತ್ನಶೀಲ ವ್ಯಕ್ತಿಗಳಿಗೆ ನಿಜವಾಗಿಯೂ ಭಗವಂತನ ಆಶೀರ್ವಾದ ಇರ್ತದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಕಾಯಕದಲ್ಲಿ ಅವರು ಚ್ಯುತಿಯನ್ನ ತಂದುಕೊಳ್ಳಬಾರದು ಅಂತೇಳಿ ತಂದೆಯ ಅಗಲುವಿಕೆಯ ನೋವಿನ ಸಂದರ್ಭದಲ್ಲೂ ಕೂಡ ಅವರು ಇಲ್ಲಿ ಈ ಒಂದು ಸೇವೆಯನ್ನು ಮಾಡ್ತಾ ಇರೋದು ನಿಜಕ್ಕೂ ಅತ್ಯಂತ ಅಭಿನಂದನೀಯವಾಗಿರುವಂತಹ ಕಾರ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಯಾಕಂದ್ರೆ ಜೀವನದೊಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನೇಕ ರೀತಿಯ ಕಷ್ಟಗಳು ಬರ್ತಾವ. ಆ ಕಷ್ಟಗಳ ಮಧ್ಯದಲ್ಲಿನೂ ಕೂಡ ನಾವು ನಿರಂತರವಾಗಿ ನಮ್ಮ ಸೇವೆಯನ್ನ ಮುಂದುವರಿಸಬೇಕು. ನಮ್ಮ ಸೇವೆ ಹೇಗಿರಬೇಕು, ನಮ್ಮ ಬದುಕು ಹೇಗಿರಬೇಕು ಅನ್ನೋದಕ್ಕ DVG ಅವರು ಒಂದು ಕಡೆಗೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಮ್ಮ ಬದುಕು ಹೇಗಿರ್ಬೇಕಂದ್ರೆ ಪರೋಪಕಾರದ ಬದುಕಾಗಿರ್ಬೇಕು. ನಾವೊಂದು ಹುಲ್ಲು ಕಡ್ಡಿ ಆಗಿ ಹಸುಗಳಿಗೆ ಆಹಾರವಾಗುವಂತ ಒಂದು ಕೆಲಸ ಮಾಡಬೇಕು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ನಮ್ಮ ಕೆಲಸಗಳಿಂದ ಇನ್ನೊಬ್ಬರಿಗೆ ಸಂತೋಷ ಆಗ್ಬೇಕು. ಮಲ್ಲಿಗೆ ಹೂವಿನ ವಾಸನೆಯಿಂದ ಎಲ್ಲರೂ ಯಾವ ರೀತಿಯಲ್ಲಿ ಸಂತೋಷ ಪಡ್ತಾರಲ್ಲ ಆ ರೀತಿಯಲ್ಲಿ ನಾವು ಜನರಿಗೆ ಸಂತೋಷವನ್ನು ಉಂಟು ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಬೇಕು. ನಾವು ದೇವರ ಪೂಜೆ ಮಾಡಬಹುದು, ಬಿಡಬಹುದು, ಅದು ಬೇರೆ ವಿಷಯ, ಅದು ವೈಯಕ್ತಿಕ. ಆದರೆ ಜನರಿಗೆ ಸಂತೋಷವನ್ನುಂಟು ಮಾಡುವಂತ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದು ದೇವರ ಪೂಜೆ ಅನ್ನೋದನ್ನ ಯಾವ ಕಾಲಕ್ಕೂ ನಾವು ಮರಿಬಾರದು.